ದೇವರ ಹುಂಡಿಯ ಕಾಣಿಕೆಯ ದುಡ್ಡನ್ನು ಬಿಟ್ಟಿಲ್ಲ ಕಳ್ಳರು. ರಾತ್ರೋರಾತ್ರಿ ದೇವಸ್ಥಾನದ ಹುಂಡಿ ದೋಚಿ ಪರಾರಿಯಾಗಿದ್ದಾರೆ. ಕಳ್ಳತನದ ದೃಶ್ಯ ಮಂದಿರದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹುಬ್ಬಳ್ಳಿಯ ಗಬ್ಬೂರಿನಲ್ಲಿರುವಂಥ ಜೈನ ಮಂದಿರದಲ್ಲಿ ಕಳ್ಳತನ ಆಗಿದೆ. ದೇವಸ್ಥಾನದ ತಿಜೋರಿಯ ಕೀಲಿ ಮುರಿದು ಹಣವನ್ನು ಲಪಟಾಯಿಸಿದ್ದಾರೆ. ಸುಮಾರು ಒಂದು 7 ಲಕ್ಷಕ್ಕಿಂತ ಹೆಚ್ಚಿನ ಹಣ ಆ ಮಂದಿರದ ಹುಂಡಿಯಲ್ಲಿತ್ತು. ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ, ಇದು CCTVಯಲ್ಲಿ ರೆಕಾರ್ಡ್ ಆಗಿರುವಂಥ ದೃಶ್ಯ. ಇದು ದೇವಸ್ಥಾನದ ಹುಂಡಿಯ ಕಾಣಿಕೆಯನ್ನು ಕೂಡ ಬಿಡ್ತಾ ಇಲ್ಲ. ತುಂಬ ಪ್ರಿಪೇರ್ ಆಗೇ ಬಂದಿದ್ದಾರೆ ಅಂತ ಕಾಣಿಸುತ್ತೆ. ಜೊತೆಗೆ ಮಾಹಿತಿಯನ್ನು ಇಟ್ಕೊಂಡಿದ್ರು ಅಂತ ಕಾಣಿಸುತ್ತೆ. ಎಷ್ಟು ದುಡ್ಡಿದೆ, ಏನು ಎತ್ತ ಅಂತ ಹೇಳಿ. ಹೀಗೆ ಜೈನ ಮಂದಿರಕ್ಕೆ ರಾತ್ರೋರಾತ್ರಿ ಬಂದಂಥ ವ್ಯಕ್ತಿಗಳು, ಕಳ್ಳರು, ಹುಂಡಿಯನ್ನು ಕೀ ಮುರಿದು ಅಂದರೆ ಬೀಗವನ್ನು ಕಟ್ ಮಾಡಿ ಹಣವನ್ನು ಲಪಟಾಯಿಸಿದ್ದಾರೆ. ಅಲ್ಲೇ ಇರುವಂಥ ಹತ್ತಿರದ CCTVಯಲ್ಲಿ ಈ ಸಂಪೂರ್ಣ ದೃಶ್ಯಗಳು ಸರಿಯಾಗಿದ್ದಾವೆ. ಬಟ್ ಕಳ್ಳರು ಏನು ಮಾಡಿದ್ದಾರೆ, ತಮ್ಮ ಗುರುತು ಸಿಗದಂತೆ, ತಮ್ಮ ಗುರುತು ಪತ್ತೆ ಆಗದಂತೆ ಮುಖಕ್ಕೆ ಸ್ಕಾರ್ಫ್ ಅಥವಾ ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಯಾವುದೇ ಐಡೆಂಟಿಫಿಕೇಷನ್ ಆಗಬಾರ್ದು ಅಂತ ಹೇಳಿ ಒಳನುಸುಳಿ ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ. ಬೆಂಡಿಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಬೆಂಡಿಗೇರಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿದ್ದಾರೆ. ಮಾತ್ರವಲ್ಲ, ಈ ಕಳ್ಳತನವನ್ನು ಮಾಡಿದಂಥ ಕಳ್ಳರ ಹುಡುಕಾಟಕ್ಕೆ ಮುಂದಾಗ್ತಾ ಇದ್ದಾರೆ. पण आपले देखायू शकत की तोडेल पण आपले देखायू शकत